ದ್ವಾರದಲ್ಲಿರುವವನು ನಾನು. ಹೌದು. ಓಡೋಡಿ ಬರಬೇಕಾದ್ರೆ ಕಾರಣ ಉಂಟು ಜಿಯ. ನಿಧಾನವಾಗಿ ಬರಬಹುದಿತ್ತಲ್ಲ. ಬರಬಹುದಿತ್ತು, ವಿಷಯ ಗಂಭೀರವಾದ್ದರಿಂದಲೇ ಓಡೋಡಿ ಬಂದದ್ದು. ಏನಾಯಿತು ದ್ವಾರದಲ್ಲಿ? ವೈರಿಗಳ ಆಕ್ರಮಣವಾಗಿದೆ. ಯಾರಂತೆ? ವೈರಿಗಳ ಆಕ್ರಮಣವಾಗಿದೆ. ಹೌದೇ? ಹಿಂದೆ ಮಾಡಿದ್ದಾನಲ್ವೇ ತಾರಕಾಸುರ. ಅವ ಸತ್ತೆಷ್ಟು ವರ್ಷ? ಹೌದು, ಅವ ಹೋಗಿದ್ದಾನೆ. ಮತ್ತೆ ಯಾಕೆ ಅವನಿಂದಾಗಿ ಹುಟ್ಟಿಕೊಂಡವರು ಮೂವರಿದ್ದಾರಲ್ವಾ, ತಾರಾಕ್ಷ, ತಾಮ್ರಾಕ್ಷ, ವಿದ್ಯುನ್ಮಾಲಿ ಎನ್ನುವ ಹಾಗೆ. ಅವರ ವಿಚಾರ ನಮಗೆ ಯಾಕು? ಅಲ್ಲ, ಬಂದವ ಅವನೇ, ಆದ್ದರಿಂದ ಅವನ ವಿಚಾರವೇ ಹೇಳ್ಬೇಕಲ್ವ. 3 ಮಂದಿಯಲ್ಲಿ ಯಾರು ಬಂದದ್ದು? ಹಿರಿಯವ ತಾರಾಕ್ಷ, ಕನಕನಪುರದ ಒಡೆಯ. ಇಲ್ಲಿ ಸ್ವರ್ಗದ ಮೇಲೆ ದಾರಿಯನ್ನು ಮಾಡಿದ್ದಾನೆ. ಸ್ವರ್ಗದ ಸಂಪತ್ತಿನೊಂದಿಗೆ ಅಂದು ಆದಂತಹ ಶೋಷಣೆಯ ಪ್ರತೀಕಾರ ತೀರಿಸುವೇನೆನ್ನುವ ಹಾಗೆ ಉತ್ಸಾಹದಿಂದ ಉಲ್ಲಾಸದಿಂದ ಮುಂದುವರಿತಾ ಬರ್ತಾ ಇದ್ದಾನೆ. ಹೇಳಿದ್ದೇನೆ, ತಡೆದು ನಿಲ್ಲಿಸಿದ್ದೇನೆ. ಒಳಗೆ ಹೋಗಿ ಬರ್ತೇನೆ, ಏನು ಅಪ್ಪಣೆ ಸಿಗುತ್ತದೆ ಎನ್ನುವ ಹಾಗೆ. ಏನು ಹೇಳಬೇಕು ಅಂತ ಹೇಳಿದ್ರೆ ಹೋಗಿ ಅವನಲ್ಲಿ ಹೇಳ್ತೇನೆ. ಹೆದರಬೇಕಾದಂತಹ ಅವಶ್ಯಕತೆ ಇಲ್ಲ. ಅವನನ್ನು ಎದುರಿಸುವುದಕ್ಕಾಗಿ ನಾನು ಸಿದ್ಧನಿದ್ದೇನೆ ಎನ್ನುವ ವಿಷಯ. ಮಹಾದಪ್ಪಣೆ. ಏನಂತೆ? ನಿಮ್ಮ ಎತ್ತರದ ಕರೆಗೆ ಉತ್ತರವಾಗಿ ಬಂದಿದ್ದೇನೆ. ಹೌದಾ? ಏನಾಗಬೇಕು? ತಾರಾಕ್ಷಣಾದ ಮನಸುರಲೋಕಕ್ಕೆ ಆಗಿದೆ. ಎದುರಿಸಬೇಕಾದ್ದು ಕರ್ತವ್ಯ. ಆಯುಧಗಳನ್ನು ಧರಿಸಿಕೊಳ್ಳಿ, ವಾಹನವನ್ನು ಏರಿಕೊಳ್ಳಿ, ಖಳನನ್ನು ಎದುರಿಸುವುದಕ್ಕಾಗಿ
ಈ ಹಿಂದೆ ನಿನ್ನ ಅಪ್ಪನು ಬಂದಿದ್ದು, ಅವನ ವಧೆಯೂ ಆಗಿದೆ. ಹೀಗೆ ಮುಂದುವರಿದೆ ಎಂದಾದ್ರೆ ನಿನ್ನ ವಧೆಗೆ ನಾವು ಕಾರಣರಾಗುತ್ತೇವೆ. ಸ್ವಾಧೀನವಾಯಿತು. ಎಲ್ಲಾ ಸಂಪತ್ತುಗಳನ್ನು ನನಗೆ ನೀನು ಬಿಟ್ಟು ಕೊಟ್ಟಿದ್ದಿ. ಆಯ್ತಾ? ಇಲ್ಲಿಗೆ ಮತ್ತೆ ಮುಗೀತಾ? ಮುಗಿಯಿತಲ್ಲ, ಇನ್ನೇನಿದೆ? ಒಂದನ್ನು ಉಳಿಸಿಕೊಂಡಿದ್ದೀಯಲ್ಲ, ಯಾವುದು? ಯಾಕೆ ಹಾಗೆ ಮಾಡಿದೆ? ನಿನ್ನ ಮಡದಿಯಾದಂತಹ ಶಚಿಯಲ್ಲಿದ್ದಾಳೆ, ಅವಳನ್ನು ಕಳುಹಿಸು. ಸಜ್ಜಿಯನ್ನು ಒಪ್ಪಿಸುವುದಕ್ಕೆ ನಾನೆಷ್ಟರವನ್ನು ಕೇಳುದು? ನನ್ನಿಂದ ಆಗ್ತದೆ. ಇಲ್ಲಿ ಬಂದು ಕುಳಿತುಕೊಳ್ಳಿ ಅಂತ ಶಚಿ. ಹೌದಾ? ನೀನು ಒಪ್ಪಿಸುವುದು ಬೇಡ, ಅವಳೇ ಬಂದು ಇಲ್ಲಿ ಕುಳಿತುಕೊಳ್ಳಿ. ಒಂದು ವೇಳೆ ಬಾರದಿದ್ರೆ ಏನು ಮಾಡುದು? ಇಲ್ವಾ? ನನ್ನಿಂದ ಆಗಿದ್ದ ಯಾ ದೇವೇಂದ್ರ! ಅಭಿನಯಿಸುತ್ತಾ ಇದೆಯಾ? ನಾಟಕ ಮಾಡುತ್ತಾ ಇದೆಯಾ? ಎಲ್ಲ ಸಂಪತ್ತುಗಳನ್ನು ನನಗೆ ಒದಗಿಸಿದೆ. ತ್ರಿವಿಷ್ಟಪದಲ್ಲಿ ನಾನು ಕುಳಿತಾಕ್ಷಣ ಶಚಿ ನನ್ನ ವಾಮಭಾಗದಲ್ಲಿ ಕುಳಿತುಕೊಳ್ಳಬೇಕಿತ್ತು. ಮನಸ್ಸಿಲ್ಲಲ್ಲ ನಿನಗೆ? ಒಂದೇ ಒಂದು ಮಾತು, ಆದಷ್ಟು ಬೇಗನೆ ಶಚಿಯನ್ನು ಕರೆದುಕೊಂಡು ಬಂದು ನನ್ನ ಎಡಭಾಗದಲ್ಲಿ ಕುಳ್ಳಿರಿಸಿದೆ ಅಲ್ಲ ಅಂತಾದ್ರೆ ಏನು ಮಾಡ್ತಾರೆ ಗೊತ್ತಾ? ಈ ವಜ್ರ ಶಂಭಕ್ಕೆ ನಿನ್ನನ್ನು ಬಂಧಿಸಿ ನಿನ್ನ ಕಣ್ಣ ಮುಂದೆ ಶಚಿಯನ್ನು ನಾನು ಬಲಾತ್ಕಾರ ಮಾಡುವುದಕ್ಕಿದೆ. ಜಾಗ್ರತೆ. ಬಿಸಿಯಾಗದೆ ಬೆಣ್ಣೆ ಕರಗದು. ಹೋಗಿದ್ದಾನೆ ಶಚಿಯ ಬಳಿಗೆ. ಏನು ನಿರೀಕ್ಷೆಯಲ್ಲಿರ್ತೇನೆ.